ಅಲ್ಲ ಈಗ ಎಲ್ಲ ಪ್ರಶ್ನೆ ಎಲ್ಲರೂ ಕೇಳಕ್ ಪಾಪ ದಿಲೀಪ್ ಅವ್ರಿಗೆ ಕೇಳೋಣ ಯಾರ್ಯಾರ ಬಗ್ಗೆ ಯಾವ ಪಾಸಿಟಿವ್ ನೆಗೆಟಿವ್ ಅಲ್ಲ ಇವ್ರ ಮನ್ಸಲ್ಲಿ ಏನಿತ್ತು ಇವಾಗ ನಮ್ಗೆ ಗೊತ್ತಾಯ್ತು. ರಘು ಬಗ್ಗೆ ಹೇಳ್ಬೇಕು ಅಂದ್ರೆ ಕಾಂಪಿಟೇಟಿವ್, ವೆರಿ ಕಾಂಪಿಟೇಟಿವ್. ಅಂದ್ರೆ ನಾನು ಗೆಲ್ಬೇಕು ಅಂತಾನೆ ಡಿಸೈಡ್ ಮಾಡ್ಕೊಂಡೆ ಬಂದಿರುವಂತ ಕ್ಯಾಂಡಿಡೇಟ್. ಒಂದು ಅಡಿಗೆ ಅಂತ ಬಂದಾಗ ನಾವೊಂದು ಚೂಸ್ ಮಾಡ್ತೀವಿ ಸ್ವಲ್ಪ ಸಿಂಪಲ್ ಆಗಿರ್ಲಿ ಅಂತ. ಬಟ್ ಈ ಅಪ್ಪ ಆ ಥರ ಅಲ್ಲ, ಯಾವ್ದು ಕಾಂಪ್ಲಿಕೇಟ್ ಇದೆಯೋ ಅದನ್ನೇ ಸೆಲೆಕ್ಟ್ ಮಾಡೋದು. ಆ್ಯಂಡ್ ಆ ಕ್ವಾಲಿಟಿ ತುಂಬಾನೇ ಇಷ್ಟ. ಸೊ ಈಸಿ ವೇಗಿಂತ ಹಾರ್ಡ್ ವೇ ತುಂಬ ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ತುಕಾಲಿ ಬಗ್ಗೆ ಹೇಳಬೇಕು ಅಂದರೆ ಅವನು ಆ್ಯಸ್ ಅ ಕ್ವಾಟ್ಲೆ ಅಲ್ಲಿ ಏನು ಅವ್ನು ಕೆಲಸ ವಹಿಸಿದ್ರು ಅದನ್ನು ಅದ್ಭುತವಾಗಿ ಮಾಡಿದ್ದಾನೆ. ಸೊ ಅವನ ಥರ ಕ್ವಾಟ್ಲೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅದನ್ನೆಲ್ಲ ಬಿಟ್ಟು ಆ್ಯಂಡ್ ಇಸ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ಇವನೇನು ಅಂದರೆ ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಎರಡು ಒಂದೇ ಥರ. ಅಲ್ಲೂ ಬಕೆಟು ಹೊರಡೇನು ಬಕೆಟ್. ಸೊ ನನಗೆ ಇವಂದು ಜಡ್ಜ್ಮೆಂಟ್ ಸಿಕ್ಕೇ ಇಲ್ಲ. ಬಟ್ ಪ್ರತಿ ಸರಿ ಒಳ್ಳೇದು ಮಾತಾಡ್ತಾನೆ, ಇನ್ನೊಬ್ರದ್ದು ಇನ್ನೇನೋ ಹೇಳಿರ್ತಾನೆ. ಸೊ ಅವ್ನ ಜಡ್ಜ್ಮೆಂಟ್ ನನಗೆ ಇನ್ನೂ ಸಿಕ್ಕಿಲ್ಲ. ಸೊ ಅದಕ್ಕೆ ಇವಾಗ್ಲೂ ಅವನ ಬಕೆಟ್ ಅಂತ ನಾನು ಕರೆಯೋದು. ಫೈನಲಿ ಒಂದು ರಘು ಬಗ್ಗೆ ನಿಮ್ಗೆ ಏನ್ ಮನಸ್ಸಲ್ಲಿ ಇರೋದನ್ನ ಹೇಳ್ಕೋಬೇಕಾ? ಕ್ವಿಕ್ಕಾಗಿ ಒಂದೇ 30 ಸೆಕೆಂಡ್ಸ್ ಅಷ್ಟೇ. 30 ಸೆಕೆಂಡ್ಸ್ ಅಲ್ಲಿ ಬ್ಯೂಟಿಫುಲ್ ಪರ್ಸನ್. ಅಯ್ಯೋ ಅದಲ್ಲ ನನ್ನ ಮನಸ್ಸಲ್ಲಿ ಹೇಳ್ತಿರೋದು. ಬ್ಯೂಟಿಫುಲ್ ಪರ್ಸನ್, ಒಳ್ಳೆ ಮನುಷ್ಯತ್ವ ಇದೆ, ತುಂಬ ಒಳ್ಳೆಯ. ಅದರಲ್ಲಿ ಎರಡು ಮಾತಿಲ್ಲ. ಒಳ್ಳೆ ಆ್ಯಕ್ಟ್ರು. ನಾವು ಏನೇ ಕೂಳೆ ಕೊಟ್ಟರು ಏನೇ ಮಾಡೋದನ್ನು ಸಹಿಸ್ಕೊಂಡು ಏನಾದರೂ ನಮಗೆ ಬೈದಿದ್ರೆ ಇಮ್ಮಿಡಿಯೇಟು ನನಗೆ ಫಿನಾಲಿನಲ್ಲಿ ಒಂದು ಇವ್ರಿಗೂ ನಮಗೂ ಸಣ್ಣ ಕ್ಲಾಶ್ ಆಗ್ಬಿಡ್ತು. ನನ್ನ ಹುಡುಕಿ ಬಂದು ನನಗೆ ಸಾರಿ ಕೇಳಿ ಎಲ್ಲ ಮಾಡಿ ಇದು ಮಾಡಿದ್ರು. ಇಟ್ಸ್ ಅ ವೆರಿ ಗುಡ್ ಜೆಂಟಲ್ಮನ್. ಓಕೆ ಡನ್ ಹೇಳ್ಬೋದು. ಎಸ್ ನಿಮ್ಮ ಶೋ ಅಲ್ಲಿ ಯಾರ್ಯಾರಿದ್ದಾರೆ, ಶಿಲ್ಪ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಸೋನು ಆಗಿರ್ಬೋದು, ಜಡ್ಜಸ್ ಆಗಿರ್ಬೋದು, ಅವರವರ ಹೆಸರನ್ನ ನಿಮ್ಮ ಫೋನಲ್ಲಿ ಏನು ಸೇವ್ ಮಾಡ್ಕೊಂಡಿದ್ದೀರಿ ಅಂತ? ಯಾರಿದೆ ಮೇಡಮ್? ಯಾರೇ ಇದ್ರೆ ನಿಮ್ಗೆ ಗೊತ್ತಿಲ್ವಾ? ಶಿಲ್ಪ ಅಂತ ಹಾಕೊಂಡಿದ್ದೀನಿ ಅಷ್ಟೇ. ಶಿಲ್ಪ ಕಾಮತ್ ಅಂತ ಇದೆ ಅಷ್ಟೇ. ಓಕೆ. ಕಾವ್ಯಂದ ನಂಬರ್ ಇಟ್ಕೊಂಡಿಲ್ಲ. ದಿಲೀಪ್ ಕ್ವಾಟ್ಲೆ ಕಿಚನ್ ಅಂತ. ರಘುಬ್ರೋ ಕ್ವಾಟ್ಲೆ ಕಿಚನ್ ಅಂತ ಹಾಕೊಂಡಿದ್ದೆ. ರಘುಬ್ರೋ ಅಂತ. ಅದ್ ಬಿಟ್ರೆ ಇವಂದು ನೀವು ಕರೆಕ್ಟ್ ಹೌದು ಹಂಗೆ ಹೇಳ್ತೀರಾ ಅಥವಾ ಸುಮ್ಮನೆ? ಇಲ್ಲ ಹಂಗೆ ಹಾಕೊಂಡಿರೋದು. ಇಲ್ಲಿ ಹಂಗೆ ಇದೆ. ಆಮೇಲೆ ಇವಂದು ಕಾಮಿಡಿ ಕಿಲಾಡಿ ಅಂತ ಮಾಡ್ತಿದ್ದಲ್ಲ ಅವಾಗ ಹಂಗೆ ಇಟ್ಟಿದ್ದೀನಿ ಒಂದು. ಸೊ ಇನ್ ಮಿಕ್ಕಿದವ್ರದೆಲ್ಲ ಏನ್ ಅಂದ್ರೆ ಲೈಕ್ ಹೆಂಗಂದ್ರೆ ಅನುಪಮ ಅನು ಅಕ್ಕ ಅಂತ ಹಾಕೊಂಡಿದ್ದೀನಿ. ನಾನು ಅಕ್ಕ ಅನ್ನೋದು ಶ್ರುತಿ ಮ್ಯಾಮ್ದಿಲ್ಲ. ಇಲ್ಲ. ಓಕೆ. ಬೆಳ್ಳುಳ್ಳಿ ಕಬಾಬ್ ಅವ್ರದ್ದು ಚಂದ್ರಣ್ಣ ಕಬಾಬ್ ಅಂತ ಹಾಕೊಂಡಿದ್ದೀನಿ. ಚಂದ್ರಣ್ಣ ಕಬಾಬ್ ಅಂತ ಹಾಕೊಂಡು. ಓಕೆ. ನೀವು ಯಾರ್ಯಾರ ಹೆಸರು ಹೆಂಗ್ ಸೇವ್ ಮಾಡ್ಕೊಂಡಿದ್ದೀರಿ? ನಾನು ನಾರ್ಮಲ್ ಆಗಿ ಅವ್ರ ಹೆಸರೇ ಸೇವ್ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ಒಂದು ಪರಿಚಯ ಇರಲಿ ಅಂತ ಕ್ವಾಟ್ಲೆ ಕಿಚನ್ ಅಂತ ಆಡ್ ಮಾಡಿದ್ದೀನಿ, KK ಅಂತ. ಸೊ ದಟ್ ಅಲ್ಲಿಂದ ಪರಿಚಯ ಆಗಿರೋದಂತ. ಸೊ ಅವ್ರ ಹೆಸರು ಜೊತೆ KK ಅಂತ. ನಿಕ್ ನೇಮ್ ಆ ಥರ ಯಾವುದೂ ಇಲ್ಲ? ಇಲ್ಲ ಯಾರಿಗೂ ಇಟ್ಟಿಲ್ಲ. ಯಾರಿಗೂ ಇಟ್ಟಿಲ್ಲ ಮೇಡಮ್. ನಾನು ಯಾರ್ದು ನಂಬರ್ ತಗೊಂಡಿಲ್ಲ. ತಗೊಂಡೇ ಇಲ್ವಾ? ಅವನು ಶೂಟ್ ಆದ್ಮೇಲೆ ಓಡ್ಬಿಡ್ತಾನೆ. ಯಾರ ನಂಬರ್ ಟಚ್ ಅಲ್ಲಿ ನಮ್ದೇ ಒಂದು ನಂಬರ್ ಇದೆ, ಅದು ದಿಲೀಪ್ ಯಾರ್ದು ಸಿಕ್ಕಿಲ್ಲ ನಂಗೆ ಆಕ್ಚುಲಿ. ರಘು ಅವ್ರದ್ದು ರಘು ಜಿಮ್ ಕ್ವಾಟ್ಲೆ ಅಂತ ಹಾಕೊಂಡಿದ್ದೀನಿ ಮೇಡಮ್. ಓಕೆ. ಆಮೇಲೆ ಪ್ರಶಾಂತ್ ಟ್ರೋಲ್ ಪೇಜ್ ಅಂತ ಹಾಕೊಂಡಿದ್ದೀನಿ. ಏನೇನು ಟ್ರೋಲ್ ಪೇಜ್ ಅಂತನಾ? ಸ್ವಲ್ಪ ಯೂಟ್ಯೂಬ್ ಅಲ್ಲೆಲ್ಲ ಇದ್ನಲ್ಲ, ಅವ್ನು ಹೇಳೋನು ಮಗ ನಂಗೆಲ್ಲ ಟ್ರೋಲ್ ಪೇಜ್ ಗೊತ್ತು ಅಂತ 5 ವರ್ಷದ ಹಿಂದೆ. ಅವ್ನು ಈ ವರ್ಷದ ಫ್ರೆಂಡ್ ಅಲ್ಲ, 5 ವರ್ಷದ ಹಿಂದೆ ಹಾಗಾಗಿ ಟ್ರೋಲ್ ಪೇಜ್ ಅಂತ ಇಟ್ಕೊಂಡ್ಬಿಟ್ಟಿದ್ವಿ. ಏನು ಹಿಂಗೆ ಇಟ್ಕೊಂಡಿದ್ದೀನಿ, ಹಂಗೆ ಇದೆ, ಸೇವ್ ಆಗಿದೆ. ಬೇಕು ಅಂತ ಇಟ್ಕೊಂಡಿದ್ದೀನಿ ಕಣ, ಗೊತ್ತಾಗ್ಲಿ ಅಂತ. ಬಟ್ ಏನು ಹೇಳಿ ಮೇಡಮ್, ಅವ್ನ ಬಗ್ಗೆ ಒಂದು ಹೇಳ್ಬಿಡ್ತೀನಿ. ವೆರಿ ಗುಡ್. ನಿಮ್ಮ ಮನಸ್ಸಲ್ಲಿ ಕೊರಿತಾ ಇದೆ, ಹೇಳಬೇಕು. ನಮ್ಮ ಹುಡುಗರು ಸಿಕ್ಕಿದಾಗ ಹೇಳಬೇಕಲ್ಲ ಮೇಡಮ್. ತುಂಬ ಒಳ್ಳೆ ಹುಡುಗ ಮೇಡಮ್. ಯಾಕಂದರೆ ಹಾಟ್ಲಿ ಹೇಳ್ತಿರೋದು, ಯಾರೇ ಎಷ್ಟೇ ಕಾಲು ಹೇಳಿದ್ರು, ಎಷ್ಟೇ ಇದು ಮಾಡಿದ್ರು, ಎಷ್ಟೇ ಬೈದ್ರು, ನೆಗೆಟಿವ್ ಹೇಳಿದ್ರು ಅದನ್ನೆಲ್ಲ ಪಾಸಿಟಿವ್ ಆಗಿ ತೊಗೊಂಡು ಯಾವುದೇ ಒಂದು ಫೀಲ್ ಕೊಡದೆ ಅದೇ ಸ್ಮೈಲಲ್ಲಿ ನಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಇದು ಮಾಡ್ತಾನೆ. ಸೊ ಹಂಗಾಗಿ ನಾವು ಏನೇ ಹೇಳ್ದು ಮಾತಾಡ್ಬೋದು. ಈಸ್ ಅ ವೆರಿ ಗುಡ್ ಫ್ರೆಂಡ್, ವೆರಿ ಗುಡ್ ಆಕ್ಟರ್. ನಮ್ಮ ಜೊತೆ ಅವ್ರ ಹೆಸರನ್ನ ಏನು ಸೇವ್ ಮಾಡ್ಕೊಂಡಿದ್ದೀರಾ? ಸಂತದ್ದು ನಾನು ತುಕಾಲಿ ತುಕಾಲಿ ಕಾಮಿಡಿ ಕ್ಲಬ್ಸ್ ತುಕಾಲಿ ಸಂತೋಷ್ ಸೇವ್ ಮಾಡ್ಕೊಂಡಿದ್ದೀನಿ. ಇವರೆಲ್ಲರೂ ಸಿಗೋಕ್ಕಿಂತ ಮುಂಚೆ ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಫಸ್ಟ್ ಸಿಕ್ಕಿದ್ದು ಗೆಳೆಯ ಅಂದ್ರೆ ಅವನೇ. ಓಕೆ. ನಾವೊಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ಇಬ್ರು. ಅವಾಗ ಸಿಕ್ಕಿ ಅವ್ನು ಮಾತಾಡ್ತಿದ್ದು ತುಂಬಾ ಕ್ಲೋಸ್ ಆಗ್ಬಿಟ್ವಿ ಒಂದೇ ದಿವಸದಲ್ಲಿ. ಆಕ್ಚುಲಿ 2 days ಶೂಟ್ ಇತ್ತು, ಒಂದೇ ದಿವಸದಲ್ಲಿ ಕ್ಲೋಸ್ ಆದ್ವಿ. ನನಗೂ ಅವ್ರಿಗೂ ವಯಸ್ಸಿನ ನಂತರ ತುಂಬಾ ಇದೆ. ಬಟ್ ಆದ್ರೂ ನಾವು ಅವ್ರಿಗೆ ಮಗ ಮಚ್ಚ ಅನ್ನೋ ರೇಂಜ್ಗೆ ಹಚ್ಕೊಂಡಿದೀವಿ. ಅಂದ್ರೆ ಅವ್ನ ಏಜ್ ನನಗಿಂತ 20 ವರ್ಷ ಮೇಲೆ ಇವತ್ತಿಗೂ ಆ ವಯಸ್ಸಿನ ನಂತರ ಇಟ್ಕೊಂಡ್ರು ಮಗ ಮಚ್ಚ ಅಂತ ಮಾತಾಡ್ತಾನೆ. ಅಂದ್ರೆ ನಿಜವಾಗ್ಲೂ ಅವನಲ್ಲಿ ಒಂದು ಒಳ್ಳೆ ಮನುಷ್ಯತ್ವದ ಗುಣ ಇದೆ. ನಿಜವಾಗ್ಲೂ ಮುಂದೆ ಏನಂದ್ರೆ ನಾವ್ ಏನೇ ಮಾಡಿದ್ರು ಅವ್ನು ಪುಸ್ತಕನೇ ಬರಿಬೇಕು ಅನ್ಸುತ್ತೆ. ಈಗ ನಿಮ್ದು ಎಷ್ಟು ಜನ ಸ್ಟುಡಿಯೋಗೆ ಎಂಟ್ರಿ ಕೊಟ್ಟ ತಕ್ಷಣನೇ ನಾವೇನಾದ್ರು ಒಂದು ಡೈಲಾಗ್ ಹೊಡೆದ ತಕ್ಷಣನೇ ನಗ್ಬಿಡ್ತಾನೆ. ನಕ್ಕಿದ್ರೆ ನಾವು ಹೊರಗಡೆಯಿಂದ ಎಷ್ಟೇ ಸ್ಟ್ರೆಸ್ ಇದ್ರು ರಿಲ್ಯಾಕ್ಸ್ ಆಗುತ್ತೆ. ಫಸ್ಟ್ ನಾವು ಬಂದ ತಕ್ಷಣ ನೀವೆಲ್ಲರೂ ಒಂದೊಂದು ಪುಸ್ತಕ ಬರಿಬೇಕು. ಇವನ್ನೇ ನೋಡೋದು ಮೇಡಮ್. ಯಾಕೆಂದ್ರೆ ನೆಕ್ಸ್ಟ್ ನಾವು ಸ್ಕಿಟ್ ಹೋಗೋದಕ್ಕಿಂತ ಮುಂಚೆ ಅವ್ನು ರಿಲ್ಯಾಕ್ಸ್ ಆಗಬೇಕು. ಪ್ರಶಾಂತ್ ಇಲ್ಲಿ ಓಕೆ. ರಘು, ನೀವು ಏನೇನು ಸೇವ್ ಮಾಡ್ಕೊಂಡಿರಿ? ನಿಮ್ಮ ಇದು ನನ್ನ ಫಸ್ಟ್ ಟೆಲಿವಿಷನ್ ಶೋ ಇದು. ಎಲ್ಲಾರನ್ನೂ ಫಸ್ಟ್ ಟೈಮೇ ಮೀಟ್ ಮಾಡಿದ್ದು. ಸೊ ಅವ್ರ ನೇಮು ಅಟ್ ಕ್ವಾಟ್ಲೆ ಕಿಚನ್ ಅಂತಾನೆ ಸೇವ್ ಮಾಡ್ಕೊಂಡಿದ್ದೀನಿ. ಏನು ನಿಕ್ ನೇಮ್ ಎಲ್ಲ ಏನು ಕೊಟ್ಟಿಲ್ಲ, ಯಾರಿಗೂ ಇಲ್ಲ, ಎಲ್ರಿಗೂ. ಓಕೆ, ಫೈನ್. ಎಸ್, ಈಗ ನೀವು ಹೆಸರುಗಳಾಯ್ತು, ಇದರ ಜೊತೆಗೆ ಅಲ್ಲೇ ಒಂದು ಸಾಕಷ್ಟು ಮಸ್ತಿ ಮಾಡಿರ್ತೀರಾ, ಜಗಳ ಮಾಡಿರ್ತೀರಾ, ಅಷ್ಟೇ ಕಿರಿಕಿರಿಗಳು ಕೂಡ ಆಗಿರುತ್ತೆ ಅಲ್ಲಿ.
ಈಗ ಆ ಶೋನ ಬಗ್ಗೆ ನಾವು ಮಾತನಾಡೋದಾದ್ರೆ ಕಂಟೆಂಟ್ ತುಂಬಾ ಚೆನ್ನಾಗಿ ಕೊಟ್ಟಿರೋರು ಯಾರು ನಿಮ್ದ್ರಲ್ಲಿ? ತುಕಾಲಿ ಮೇಡಮ್. ತುಕಾಲಿ. ಹೌದೌದು, ತುಂಬಾ ಚೆನ್ನಾಗಿ ಕಂಟೆಂಟ್ ಕೊಟ್ಟಿದ್ದಾರೆ. ಪ್ರೊಮೋ ಕಂಟೆಂಟ್ ತುಕಾಲಿ. ಪ್ರೊಮೋ ಕಾಂಟೆಂಟ್ ಸೂರಜ್ ಇರ್ತಾನೆ, ಇವನ್ ಇರ್ತಾನೆ. ಇಲ್ಲ ಪ್ರಶಾಂತ್ ಇವ್ರು 3 ಜನದ್ದೇ ಜಾಸ್ತಿ ಸ್ವಲ್ಪ ಪ್ರಶಾಂತ್ ಮಾಡಿದ್ದಾನೆ. ಆಮೇಲೆ ದಿಲೀಪ್ ಪ್ರಶಾಂತ್ ಇದೇನ್ ಗೊತ್ತಾ, ಪ್ರಶಾಂತ್ ಫ್ಲರ್ಟ್ ಜಾಸ್ತಿ ಬಂದಿರೋದು. ಕ್ಯಾಮರಾ ಕಡೆ ಜಾಸ್ತಿ ಫೋಕಸ್ ಮಾಡಿ ಮಾತಾಡ್ತಾ ಇದ್ದಿದ್ದು ಅಥವಾ ಆ ರೀತಿಯ ಕಂಟೆಂಟ್ ಯಾರು ಕೊಡ್ತಾ ಇದ್ರು? ಅದು ಮೇಡಮ್ ಇವರಿಬ್ಬರ ಮಧ್ಯೆ ಕಾಂಪಿಟೇಷನ್. ಇವನು ಮತ್ತೆ ಸೂರಜ್ ಇವ್ರು ಯಾವ ತರ ಅಂದ್ರೆ ಫಸ್ಟ್ ನೋಡೋದು ಕ್ಯಾಮ್ರಾ ಎಲ್ಲಿದೆ ಅಂತ, ಅಲ್ಲಿ ಏನಾದ್ರು ಸ್ವಲ್ಪ ಏನೋ ಜೋಕ್ ಕ್ರ್ಯಾಕ್ ಆಗ್ತಿದೆ, ಒಂದ್ ನಿಮಿಷ ಕ್ಯಾಮ್ರಾ ಬರ್ತಾ ಇಲ್ಲ, ಆ ಕಡೆ ಬರ್ತೀನಿ ಅಂತ ಈ ಕಡೆ ಬಂದು ಕ್ರ್ಯಾಕ್ ಮಾಡೋರು. ಸೊ ಕ್ಯಾಮ್ರಾ ಎಲ್ಲಿದೆಯೋ ಫಸ್ಟ್ ಇವ್ರ ಫೋಕಸ್ ಅಲ್ಲಿ ಇರುತ್ತೆ, ಇಲ್ಲಾಂದ್ರೆ ಜೋಕ್ ಕ್ರ್ಯಾಕ್ ಮಾಡಲ್ಲ. ಕ್ಯಾಮ್ರಾ ಇವ್ರ ಫೋಕಸ್ ಇಲ್ಲ ಅಂದ್ರೆ ಆರಾಮಾಗಿರ್ತಾರೆ. ಕ್ಯಾಮ್ರಾ ಬರ್ತಿದ್ಯಾ, ಓಕೆ ನಾನು ಕಾಣಿಸಿದ್ಯಾ, ಶುರು ಮಾಡೋಣ ಅಂತ. ಓಕೆ, ಜಾಸ್ತಿ ಹೆಣ್ಮಕ್ಳ ಜೊತೆನೆ ಇರ್ದವ್ರು ಯಾರು? ಏನ್ ಎಲ್ಲ ಅವ್ರಿಗೆ ಸೂರಜ್. ಸೂರಜ್ ಅವನು, ಬಟ್ ಸೂರಜ್ಜು ಇವನ್ಗುನು ಅದು ಏನ್ ಇಟ್ಕೊಂಡು ಹೋಗೋರೋ ಗೊತ್ತಿಲ್ಲ. ದಿಲೀಪು ಚಂದನ್ ಹೋದ್ರೆ ಓಕೆ, ಹುಡುಗಿ ಜೊತೆ ಫ್ಲರ್ಟ್ ಮಾಡ್ತಾರೆ, ಸುಂದರವಾಗಿದ್ದಾರೆ, ಚೆನ್ನಾಗಿದ್ದಾರೆ ಅಂತ. ಓಕೆ, ಹೆಂಗಿದ್ದಾರೆ ಮೇಡಮ್, ಎಮ್ಮೆ ಕೋಣಕ್ತಾರೆ ಇದ್ರ ಇಬ್ರುವೆ. ನನ್ನೂ ಹಲ್ಸೋ, ನಾವ್ 3 ಜನ ಹೋದ್ರೆ 3 ಎಮ್ಮೆಗಳು ಹೋದಂಗೆ ಇರ್ತೀವಿ ನಾವು. ಹೆಂಗೆ ಹುಡುಗಿರ್ ಬೀಳ್ತಾರೆ ನಮ್ಮ ಮನಸ್ಥಿತಿ ನಿಮ್ಗೆ? ನಿಮ್ಗೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಇನ್ನೂ ಸಿಕ್ಕಿಲ್ಲ. ನೋಡೋಣ, ಈ ಶೋ ಆದ್ಮೇಲೆ ನಾವು ಇದಕ್ಕೆ ಆನ್ಸರ್ ತಗೋಬಹುದು ಅಂತ. ಕಾನ್ಫಿಡೆಂಟ್ ಅಂತ ಇರುತ್ತೆ ಮೇಡಮ್. ಇವರಿಬ್ಬರೇ ಸುಂದರವಾಗಿದ್ದಾರೆ, ನಾವು ಸುಂದರವಾಗಿದ್ದೀವಿ, ಅವ್ರವ್ರಿಗೆ ನಾವು ಇಷ್ಟಪಡ್ತೀವಿ. ನಾವು ಯಾವ್ದೋ ಒಂದು ಕ್ವಾಲಿಟಿ ಹುಡುಗಿರಿಗೆ ಇಷ್ಟ ಆಗ್ಬೋದು ಮೇಡಮ್. ಈಗೆಲ್ಲ ಹೆಣ್ಮಕ್ಳಿಗೆ ಸುಂದರವಾಗಿದ್ಬಿಟ್ರೆ ಇಷ್ಟ ಆಗಲ್ಲ. ಈ ತರ ನಮ್ ತರ ಕೂಲ್ ಡೂಡ್ ಆಗಿ ಯಾರು ಹೇಳಿಲ್ಲ, ಯಾವ ಹೆಣ್ಮಕ್ಳು ಹೇಳಿಲ್ಲ ಕಣೋ. ಪೆಟ್ರೋಲ್ ಮನೆ ಇದೆ, ಬಾಡಿಗೆ ಕೊಟ್ಟಿದೀವಿ. ಎಲ್ಲ ಹೇಳ್ಬಿಡೋರು ಗೊತ್ತಿಲ್ಲ. ಒಟ್ಟು ಪ್ರಶಾಂತ್ ಆಸ್ತಿ 1,500 ಕೋಟಿ ಇದೆ. ಯಾರು ರೈಡ್ ಮಾಡಿಲ್ಲ, ಯಾರು ಕೇಳಿಲ್ಲ. ನೋಡಿ ಲೈವ್ ಅಲ್ಲಿ ಹೋಗುತ್ತೆ, ಎಲ್ಲಾ ಹುಡುಗಿರು ಬರ್ತಾರೆ ಈಗ. ಅದಕ್ಕೋಸ್ಕರ ಹೆಣ್ಮಕ್ಳು ಬರ್ತಾ ಇದ್ರು ಅಂತ ಹೇಳ್ತೀನಿ. ಇವ್ನು ಇನ್ನೂ ಲೇಟ್ ಮೇಡಮ್. ಇವ್ನು ವೇಸ್ಟ್. ಆಮೇಲೆ ಏನ್ ಮಾಡ್ತಾನೆ ಗೊತ್ತಾ, ಅವ್ನು ಹೆಡ್ ವೈಟ್ ಅಲ್ಲೇ ಬರ್ತಾನೆ ಅಷ್ಟೇ. ಅಂದ್ರೆ ಲಾಸ್ಟ್ ಎಪಿಸೋಡ್ ಟೆಲಿಕಾಸ್ಟ್ ಚೆನ್ನಾಗಿ ಆಗ್ಬಿಟ್ಟಿರುತ್ತೆ. ಅಮ್ಮ ಲಾಸ್ಟ್ ಎಲ್ಲ ಕೊಡಮ್ಮ, ಏನಮ್ಮ ನಂಗೊಂದು ಬ್ಲಾಕ್ ಕಾಫಿ ಕೊಡಮ್ಮ, ಶುಗರ್ ಕಡಿಮೆ ಇಲ್ಲಮ್ಮ ಅಂದ್ರೆ ಆ ಹೆಡ್ ವೈಟ್ ಅಲ್ಲೇ ಇರ್ತಾನೆ. ಆಮೇಲೆ ರೆಡಿಯಾಗಿ ಅಂತ ಅವ್ರು ಲೇಟ್ ಇರಮ್ಮ, ಒಂದ್ ನಿಮಿಷ ನೀವು ಹೆಂಗಿರೋ ರೋಲ್ ಮಾಡೋದು ಲೇಟ್ ಅಲ್ಲಮ್ಮ, ಕೊಡಮ್ಮ ಇಲ್ಲಿ ಬೇಗ. ಅವ್ನು ಹೆಡ್ ವೈಟ್ ಅಲ್ಲೇ ರಘುಬ್ರು ಸ್ವಲ್ಪ ಕನ್ಸಿಡರ್ ಮಾಡಿ, ರಘುಬ್ರು ಬೇಗ ಹೋಗ್ತಾರೆ. ಇವ್ನಿಗಂತೂ ಹೆಡ್ ವೈಟ್ ಇದೆ ಮೇಡಮ್, ತುಂಬಾ ಗಾಂಚನಲ್ಲೇ ಬದುಕ್ತಾನೆ. ಆಮೇಲೆ ಇನ್ನೊಂದು ಗೊತ್ತಾ, ಇವ್ನು ಈಗಲೇ ಹಿಂಗೆ ಹೆಡ್ ವೈಟ್ ಸಿನಿಮಾ ಎಲ್ಲ ಮಾಡಿದಾಗ ಯಾವ ಕೊನೆಯದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ ನಮ್ಮ ಕಾರ್ಯಕ್ರಮದ ಬಗ್ಗೆ? ಅವನೇನ್ ಹೇಳ್ತಾನೆ ಮೇಡಮ್, ಇವ್ರು ಹೇಳಿದನ್ ಮತ್ತೆ ಹೇಳ್ಬೇಕಾ? ಮೇಡಮ್ ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮ ಅಂಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆಕ್ಚುಲಿ ನಾವು ಆಫ್ ಸ್ಕ್ರೀನ್ ಕೂಡ ಇಷ್ಟೇ ಎಂಜಾಯ್ ಮಾಡ್ತಿರ್ತೀವಿ, ಹಿಂಗೆ ಕಾಲು ಎಳಿತಾ ಇರ್ತಾನೆ. ಬಟ್ ಇವತ್ತು ಒಂದು ಹೊಸ ಪ್ರಶ್ನೆಗಳನ್ನ ಕೇಳಿದಾಗ ಅಂದ್ರೆ ಅಭಿಪ್ರಾಯಗಳಿರ್ತವೆ ನೋಡಿ, ಅವ್ನ ಮನಸ್ಸಲ್ಲಿ ಏನು ಅಭಿಪ್ರಾಯ ಇತ್ತು, ಇವ್ನ ಮನಸ್ಸಲ್ಲಿ ಈ ಅಭಿಪ್ರಾಯಗಳು ಕೇಳಿದಾಗ ಒಂದಷ್ಟು ಪಾಸಿಟಿವ್ ವೈಬ್ಸು ನಮಗೆ ಕನೆಕ್ಟ್ ಆಯಿತು. ಸಕ್ಕದಾಗಿತ್ತು ಶೋ ಮಾತ್ರ, ನಿಜವಾಗ್ಲೂ ಎಂಟರ್ಟೈನಿಂಗ್ ಆಗಿತ್ತು. ಥ್ಯಾಂಕ್ ಯು. ಫಸ್ಟ್ ಅನ್ಕೊಂಡಿದ್ದೆ ಸ್ವಲ್ಪ ಸೀರಿಯಸ್ ಆಗಿರುತ್ತೆ, ಏನೋ ಟಾಕ್ಸ್ ಇರುತ್ತೆ ಅಂತ, ಬಟ್ ಇಷ್ಟು ಫನ್ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ನಾನು ಎಷ್ಟೊತ್ತಿದ್ವಿ ಅದು ಗೊತ್ತೂ ಆಗಿಲ್ಲ ನಮ್ಗೆಲ್ರಿಗೂ, ಅಷ್ಟು ಫನ್ನಾಗಿ ನಡೀತು. ಟೋಟಲ್ ನನ್ನ ಟೈಮ್ ಒಂಥರ ವರ್ತ್ ಥರ ಫೀಲ್ ಆಗುತ್ತಲ್ಲ. ಸೊ ಮನೆಗೆ ಹೋಗ್ಬೇಕಾದ್ರೆ ಒಂಥರ ಖುಷಿಯಾಗಿ ಹೋಗ್ಬೋದು. ಸೊ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಬಟ್ ನಾನು ಎಪಿಸೋಡ್ ಬಂದಿಲ್ಲ, ತುಂಬ ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ. ಬರಂಗಿರ್ಲಿಲ್ಲ, ಬಟ್ ಆದ್ರೂ ಬರ್ಬೇಕು ಅಂತ ನಿಮಿಷ ಮಾಡಿದ್ರು. ಬಂದ್ಮೇಲೆ ಗೊತ್ತಾಯ್ತು, ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡಿದೆ. ಕೆಲವೊಂದು ಏನಾದ್ರು ಮಾತಾಡಿದ್ರೆ ಅದೊಂದು ಸ್ವಲ್ಪ ಎಡಿಟ್ ಮಾಡಿ ಹಾಕಿ, ದಯವಿಟ್ಟು ನೆಕ್ಸ್ಟ್ ಟ್ರೋಲ್ ಅಲ್ಲಿ ನಾವೇ ಬರಂಗ್ ಮಾಡಬೇಡಿ. ಅಲ್ಲ, ಅದು ನಿಮ್ಗೆ ಪಾಸಿಟಿವ್ ಆಗುತ್ತೆ ನೆಕ್ಸ್ಟ್. ಎಲ್ಲಿ ಮೇಡಮ್ ಅದಕ್ಕೆ ಇಲ್ಲಿ ಬಂದ ಮೇಲೆ ಕ್ವಾಟ್ಲೆ ಕಿಚನ್ ಫೀಲಿಂಗೇ ಬರ್ತಾ ಇದೆ. ಅಲ್ಲೂ ನಾವು ಹಿಂಗೆ ಕಿತ್ತಾಡ್ಕೊಂಡು ಮಾತಾಡ್ಕೊಂಡು ಇದೇ ತರ ಒಂದು ಫನ್ ಅಲ್ಲಿ ಇರ್ತೀವಿ. ಸೊ ತುಂಬಾ ಚೆನ್ನಾಗಿತ್ತು, ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಾಲ್ವರಿಗೂ ಕೂಡ ನಮ್ಮ ಇವತ್ತಿನ ನವರಾತ್ರಿ ನವರಸ ಕಾರ್ಯಕ್ರಮದಲ್ಲಿ ನೀವು ಜಾಯ್ನ್ ಆಗಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ ಅನ್ನುವಂತಹ ಖುಷಿ ನಮಗೂ ಇದೆ. ಥ್ಯಾಂಕ್ ಯು ಸೋ ಮಚ್ ನಾಲ್ವರಿಗೂ ಕೂಡ. ನೀವು ಚೆನ್ನಾಗಿ ನಡೆಸ್ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ನಾನು ಆಲ್ರೆಡಿ ಹೇಳಿದ್ನಲ್ಲೋ. ಇದೆ ಇವತ್ತಿನ ನಮ್ಮ ದಸರಾ ಕಾರ್ಯಕ್ರಮದ ವಿಶೇಷ ಕಾರ್ಯಕ್ರಮ. ಪ್ರತಿದಿನ ವಿಶೇಷ ಕಾರ್ಯಕ್ರಮ ಜೊತೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.